CBI 2016ರಲ್ಲಿ ಕೊಟ್ಟ ಪತ್ರವನ್ನು ನಾನು ಗಮನಿಸಿದ್ದೇನೆ ಸರ್. CBI ಸ್ಪಷ್ಟವಾಗಿ ಹೇಳುತ್ತೆ, ಡಾಕ್ಟರ್ ಹಾದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ಮೇಲೆ ಕ್ರಮ ಜರುಗಿಸತಕ್ಕದ್ದು ಅನ್ನುವಂಥ ವಿಚಾರವನ್ನು ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಬೆರಳು ಮಾಡಿ ತೋರಿಸ್ತದೆ ಸರ್. ಅದು ಬೇರೆ ವಿಚಾರ. ಇಲ್ಲಿ ಆ ವೈದ್ಯಕೀಯ ವರದಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ನಿರಪರಾಧಿಯನ್ನು ಸಿಕ್ಕಿಸಿದಂತಹ ಜನರು ಯಾರಿದ್ದಾರೆ, ಅವರು ಏನನ್ನ ಆಲೋಚಿಸ್ತಿದ್ರು, ಏನನ್ನ ಮಾಡ್ತಾ ಇದ್ರು, ಮತ್ತೆ ಸರ್ಕಾರ ಯಾಕೆ ದಿವ್ಯ ಮೌನವನ್ನು ವಹಿಸಿತು? ಬಟ್ಟೆ ಬಿಚ್ಚಿ ನಿಂತದ್ದು ಈ ವೈದ್ಯರಲ್ಲ ಸರ್. ನಿಜವಾಗಿಯೂ ಬಟ್ಟೆ ಬಿಚ್ಚಲ್ಪಟ್ಟಿದ್ದು ಸರ್ಕಾರದಿಂದ. ಹಾಗಿರತಕ್ಕಂಥ ಅವಘಡಗಳಿಗೆಲ್ಲ ಮೂಲ ಕಾರಣ ಸರ್ಕಾರವೇ, ನಮ್ಮ ಸರ್ಕಾರವೇ. ಆಗ ಹೇಳಲಿಕ್ಕೆ ನಾಚಿಕೆ ಆಗತ್ತೆ. ಯಾವುದನ್ನ ರಕ್ಷಿಸಬೇಕಾಗಿತ್ತು, ಯಾವುದನ್ನ ಸಮಾಧಾನ ಚಿತ್ತದಿಂದ ನೋಡಬೇಕಾಗಿತ್ತು, ಯಾವುದನ್ನ ನ್ಯಾಯಪರ ಹಕ್ಕೊತ್ತಾಯಗಳನ್ನು ಎತ್ತಿಡಿಬೇಕಾಗಿದ್ದ ಸರ್ಕಾರ ತನ್ನ ತಾನೇ ಬೆತ್ತಲುಗೊಳಿಸಿದೆ. ನೋಡಿ, ಭಾರಿ ಮುಖ್ಯವಾಗಿ ಗಮನಿಸುವಂತಹ ಅಂಶಗಳಲ್ಲಿ ವೈದ್ಯರು ಮಾಡುವ ತಪ್ಪುಗಳು ಏನೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸೈಟೇಷನ್ಸ್ಗಳಿವೆ. ಅದರಲ್ಲಿ ಉತ್ತರಾಖಂಡದ ಹೈಕೋರ್ಟ್ ನೀಡಲ್ಪಟ್ಟು ಡಾಕ್ಟರ್ ಪ್ರವೀಣ್ ಕುಮಾರ್ MC ರವರ ಪ್ರಕರಣ ಆಗಿರಬಹುದು, ಅಥವಾ ಡಾಕ್ಟರ್ ಪ್ರವೀಣ್ B ನೀಲ್ಗಾರ್ ವರ್ಸಸ್ ತಮಿಳುನಾಡು ಆಗಿರ್ಬೋದು, ಅಥವಾ ಡಾಕ್ಟರ್ ರಾಧಾ ಶ್ಯಾಮ ವರ್ಸಸ್ ಉತ್ತರ ಪ್ರದೇಶ 2022 ಪ್ರಕರಣ ಆಗಿರ್ಬೋದು. ಈ ಎಲ್ಲ ಪ್ರಕರಣದಲ್ಲಿ ವೈದ್ಯರ ನಿರ್ಲಕ್ಷ್ಯ ಮತ್ತು ವೈದ್ಯರ ಅವಿವೇಕತನ, ವೈದ್ಯರ ತಪ್ಪು ನಡೆಗಳಿಂದ ಆದಂತ ಅಂಶಗಳನ್ನ ನ್ಯಾಯಾಲಯಗಳು ಯಾವಾಗಲೂ ಎತ್ತಿಡಿದಿದೆ. ವೈದ್ಯರು ಸಹಜವಾಗಿ ತಪ್ಪುಗಳನ್ನ ಮಾಡಬಹುದು, ಮಾಡಬಾರ್ದು ಅನ್ನುವಂಥದ್ದೊಂದು ನಿಯಮ. ಆದರೆ ವೈದ್ಯರು ಕೂಡ ಮನುಷ್ಯರಾಗಿರೋದ್ರಿಂದ ತಪ್ಪು 1-2 ಆಗ್ಬೋದು. ಆದರೆ ಘನಾಪರಾಧಗಳಲ್ಲಿ ಮತ್ಯಾರನ್ನೋ ಸಂರಕ್ಷಿಸಲು, ಮತ್ತೇನನ್ನೋ ಮಾಡಿಕೊಳ್ಳಲು, ಅದರಿಂದ ಲಾಭ ಗಳಿಸಲು, ಮತ್ತೆ ಅದರಿಂದ ಬೇರೆಯವನು ನಿರಪರಾಧಿಯೊಬ್ಬನ ಕುತ್ತಿಗೆಯಿಸಲು, ಅವನಿಗೆ ನೇಣ ಆಗ್ಬಿಟ್ಟಿದ್ರೆ ಏನ್ ಕತೆ ನಮ್ಗೆ? ಒಬ್ಬ ಇನೋಸೆಂಟ್ ವ್ಯಕ್ತಿ ರಾವ್ ಇದಾನಲ್ಲ, ಅವನು ನೇಣಗಂಬಕ್ಕೆ ಏರಿದ್ರೆ ಕತೆ ಏನು? ನೀವು ಕೊಟ್ಟ ಮಿಸ್ಟೇಕ್ ಆದಂತ ತಪ್ಪುಗಳು. ಸಿಬಿಐ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಇಲ್ಲಿ ಬಾರಿ ಹಿಸ್ಟೋಪೆಥಾಲಜಿಕಲ್ ವರದಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಹಿಸ್ಟೋಪೆಥಾಲಜಿಕಲ್ ಅಂಶ ಅಂತ ಅನ್ನುವಂಥದ್ದು ಕನ್ನಡದಲ್ಲಿ ಬಾರಿ ಸರಳವಾಗಿ ಹೇಳೋದಾದ್ರೆ, ಯಾವುದೇ ಸಾವಿಗೆ, ಯಾವುದೇ ಅಂಗಾಂಶಗಳ ಕುರುಹುಗಳಿಗೆ, ಕತ್ತಿಗೆ ಇಸುಕಲ್ಪಟ್ಟಂತವು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ತಿರುಚಿದ ವೃತ್ತಾಕಾರದ ಗಾಯವು ಎದ್ದು ಕಾಣ್ತಾ ಇದೆ. ಇದನ್ನೇ ಯಾಕೆ ನೀವು ಮೆನ್ಷನ್ ಮಾಡಲಿಲ್ಲ? ನಾವು ಇದುವರೆಗೂ ಏನನ್ಕೊಂಡಿದ್ವಿ? ವಿಜಯನದಲ್ಲಿರುವ ತ್ಯಾವಗೊಂಡ ಮಣ್ಣಿನ ಬಗೆ, ಫಂಗಸ್ ಹಿಡಿದ ಮಣ್ಣಿನ ಬಗೆ, ವಿಜಯನದಲ್ಲಿದ್ದ ಫಂಗಸ್ ಹಿಡಿದ ಮಣ್ಣಿನ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲ ಸಾಹೇಬ್ರೆ, CBI ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ CBI 2016ರಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಿತ್ತಲ್ವಾ CBI ಕೂಡ, ಇವರಿಬ್ರು ಅಪರಾಧ ಮಾಡಿದ್ದಾರೆ, ಈ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರವು ತೀರ್ಮಾನ ತಗೊಳ್ಬೇಕು ಅಂತ ನೀವು ಲೆಟರ್ ಕಳಿಸ್ತೀರಾ? ವೈ ಯು ಡಿಡ್ ನಾಟ್ ಎನ್ಕ್ವೈರ್ ಇಟ್ ವಿತ್ ದಿಸ್ 2 ಡಾಕ್ಟರ್ಸ್? ಡಾಕ್ಟರ್ ಆದಮ್ ಆಗಿರ್ಲಿ, ಡಾಕ್ಟರ್ ರಶ್ಮಿ ಅವ್ರನ್ನಾಗ್ಲಿ, ಯಾಕೆ ನೀವು ಪರಸ್ಪರ ಅವರ ಇಬ್ಬರ ಅಭಿಪ್ರಾಯವನ್ನ ಸಂಗ್ರಹಿಸಿ ದಾಖಲಿಸಿ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ನಿರ್ದೇಶನ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಡೌಟ್ಫುಲ್ ಸರ್. ಡಾಕ್ಟರ್ ರಶ್ಮಿ ಅವರು ಕೂಡ ಈ ಹಿಂದೆ ಇದೇ ಮಹಿಳಾ ಆಯೋಗ, ಕರ್ನಾಟಕ ಘನ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರ ಮುಂದೆ ತಮ್ಮ ಅಹವಾಲನ್ನು ಇಡ್ತಾರೆ. ಏನಂತ? ನನ್ನನ್ನ ಬದುಕಲಿಕ್ಕೆ, ನನ್ನನ್ನ ಕಾನೂನುಬದ್ಧ ಕೆಲಸ ಮಾಡಲಿಕ್ಕೆ ತೊಡಕುಂಟಾಗ್ತಾ ಇದೆ. ಯಾಕೆ ತೊಡಕುಂಟಾಗ್ತಾ ಇದೆ ಅಂತ ಹೇಳಿದ್ರೆ, ನಾನೇನೋ ಅಪರಾಧವನ್ನು ಮುಚ್ಚಲ್ಪಟ್ಟಿದ್ದೀನಿ ಅಂತ ಹೇಳಿ ಸಾರ್ವಜನಿಕವಾಗಿ ಯೂಟ್ಯೂಬ್ಗಳಲ್ಲಿ, ಸುದ್ದಿಗಳಲ್ಲಿ ಬಿತ್ತರಿಸಲ್ಪಡ್ತಾ ಇದೆ. ಇದರಿಂದ ನನ್ನ ಘನತೆಯು ಕುಗ್ಗಲ್ಪಡ್ತಿದೆ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹೌದಲ್ವಾ? ಆದ್ರೆ 2016ರಲ್ಲಿ CBI ರಾಜ್ಯ ಸರ್ಕಾರಕ್ಕೆ, ಅದರಲ್ಲಿಯೂ ವೈದ್ಯಕೀಯ ಮಹಾನಿರ್ದೇಶಕರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಹಿಸ್ಟೋಪೆಥಾಲಜಿಕಲ್ ಅಂದ್ರೆ ಏನು,
ಯಾಕೆ ಅದನ್ನ ಅನುಸರಿಸಲಿಲ್ಲ ಅಂತ ಹೇಳಿ, ಕತ್ತು ಇಸುಕಲ್ಪಟ್ಟಂತ ಅಂಶವನ್ನ ಯಾಕೆ ಹೇಳಲಿಲ್ಲ? ಯಾರು ಅದರ ಬೆರಳಚ್ಚನ್ನ ಪಡಿಬೇಕಿತ್ತು, ಯಾರು ಅಂಶಗಳನ್ನ ಪಡಿಬೇಕಾಗಿತ್ತು, ಯಾರು ವರದಿಯನ್ನ ತಯಾರಿಸಿ ಈಗೀಗೆ ಇದೇನು ಅಂತದ್ದು ಹೇಳ್ಬೇಕಾಗಿತ್ತು, ಅದನ್ನ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ ಅನ್ನುವಂಥದ್ದಷ್ಟೇ ನಮ್ಗೀಗ ಭಾರಿ ದೊಡ್ಡದಾಗಿ ಕಾಣ್ತಾ ಇರುವಂಥದ್ದು. 191, 192, 193, 201, 196, 465, 497 ಇವೆಲ್ಲವೂ ಕೂಡ ವೈದ್ಯರ ಸುಳ್ಳು ವರದಿಗಳು ಅಥವಾ ಸೃಷ್ಟಿ ಮಾಡುವಂಥದ್ದು, ತಿರುಚುವಂಥದ್ದು, ಮತ್ತೆ ಅಪರಾಧವು ಎಲ್ಲವನ್ನು ಮುಚ್ಚು ಹಾಕುವಂಥ ಪ್ರಕ್ರಿಯೆಯಲ್ಲಿ ಮುನ್ನಡೆದಿರುವಂತಹ ಅಂಶಗಳಿದೆಯಲ್ಲ, ಇದುವರೆಗೂ ಕ್ರಮ ತೆಗೆದುಕೊಳ್ಳದೇ ಇರುವುದಿದೆಯಲ್ಲ ಸರ್ಕಾರ, ಆಗ ಯಾರ ಬಟ್ಟೆಯನ್ನು ನಾವು ಬಿಚ್ಚಬೇಕು? ಅದನ್ನು ಯೋಚಿಸಬೇಕು ಸರ್. ದುರ್ಬಲನಾದಂಥ ಒಬ್ಬ ಶಾಲಾ ಶಿಕ್ಷಕನ ಮಗನಾದಂಥ, ಅಸಹಾಯಕನಾದಂಥ, ತಲೆ ಸಮರ್ಪಕವಾಗಿ ಇಲ್ಲದಂಥವನ ಸಂತೋಷ್ ರಾವನ್ನ ನೀವೆಲ್ಲ ಸೇರಿ ಗಲ್ಲಿಗೆ ಹಾಕಿಕೊಟ್ಟಿದ್ರಲ್ಲ, ಅದಕ್ಕಿಂತ ಅಪರಾಧಿಕ ಪ್ರಕ್ರಿಯೆ ಇನ್ನೊಂದಿದೆಯಾ? ಮೊನ್ನೆ ಕೂಡ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದಂಥ ನಾಗಪ್ರಸನ್ನ ಅವರು ವೈದ್ಯಕೀಯ ನಕಲಿ ದಾಖಲೆಗೆ ಸಂಬಂಧಪಟ್ಟಾಗೆ ಸ್ಪಷ್ಟವಾಗಿ ಎಚ್ಚರಿಕೆಯ ಮಾನದಂಡವಾಗಿ ವೈದ್ಯರಿಗೆ ಕ್ರಮ ಜರುಗಿಸಬೇಕು ಅಂತ ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿದ್ರು. ಆದರೆ ಇವೆಲ್ಲವನ್ನು ನೋಡಿದ್ರೆ ಈ ಪ್ರಕರಣವೇ ಬೇರೆ, ಆ ಪ್ರಕರಣವೇ ಬೇರೆ. ಆದರೆ ಇವೆರಡು ತಳುಕಾಕೊಂಡಿದೆ. ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ, ಸುಳ್ಳು ಪ್ರಕರಣದ ಅಂಶಗಳನ್ನು ತಿದ್ದಿ, ಸುಳ್ಳು ಪ್ರಕರಣದ ಅಂಗಾಂಶಗಳನ್ನು, ಹಿಸ್ಟೋಪೆಥಾಲಜಿಕಲ್ ಅಂಶಗಳನ್ನೇ ವಂಚಿಸುವಂತಹ ಪ್ರಕ್ರಿಯೆಯಲ್ಲಿ ಇದ್ದಾಗ ಏನನ್ನು ಹೇಳಬೇಕು? ಹಾಗಾದರೆ ಸ್ಪಷ್ಟವಾಗಿ ಈ ವೈದ್ಯರಿಬ್ಬರಿಗೂ ಯಾರು ಕೊಲೆಗಾರ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಸರ್, ಇಲ್ಲೇ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಈ ಸೌಜನ್ಯಳ ಪರೀಕ್ಷೆ ಮಾಡಿದಂಥ ವೈದ್ಯರುಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ಏನು ತಗೊಂಡು ಎನ್ನುವುದರ ಉತ್ತರವನ್ನು ನನಗೆ ಕೊಡಿ ಅಂತ CBI ರಾಜ್ಯ ಸರ್ಕಾರಕ್ಕೆ ಬರೆದಿತ್ತು. ಇದು ಅದೇ ಹೇಳಿದ್ದು ನಿಮಗೆ ಸ್ಪಷ್ಟವಾಗಿ, ರಾಜ್ಯ ಸರ್ಕಾರಕ್ಕೆ ಬರೀತದೆ. ವೈ ಫಾಲೋ ಅಪ್ ಇಲ್ಲ? ವರದಿಗಳು ಯಾಕೆ ಹೋಗಿಲ್ಲ? ಮತ್ತೆ ಅದನ್ನ ಫಾಲೋ ಅಪ್ ಆಗಿ ಬರಿಬೇಕಲ್ವಾ? ಅಲ್ಲ, ಮತ್ತೆ ರಾಜ್ಯ ಸರ್ಕಾರ ಅಂದರೆ ಆರೋಗ್ಯ ಇಲಾಖೆ RTIನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದರೆ ಇದಕ್ಕೆ ಉತ್ತರ ಕೊಡಬೇಕಾ ಬೇಡವಾ ಅಂತ ಮತ್ತೆ 2 ಪತ್ರನ CBI ಬರೆದಿದೆ. ಭಾರಿ ಮುಖ್ಯವಾಗಿ ನೀವು ಗಮನಿಸಿ, ದಯಮಾಡಿ ಗಮನಿಸಿ. ಒಂದು ಸಾರ್ವಜನಿಕ ಪತ್ರವನ್ನ CBI ಅಲ್ಲಿ ಕ್ರಮವನ್ನು ಜರುಗಿಸಿ ಅಂತ ಹೇಳಿದೆ ಅಂದ್ರೆ ಅದು ಗೌಪ್ಯ ಮಾಹಿತಿ ಅಲ್ಲ, ಹೌದಲ್ವ ಸರ್? ಈಗ ಏನಂದ್ರೆ ಚಾರ್ಜ್ ಶೀಟ್ ಹಾಕುವವರಿಗೂ ಅದು ಗೌಪ್ಯ ಮಾಹಿತಿ, ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅದೇನು ಗೌಪ್ಯ ಮಾಹಿತಿ ಅಲ್ವಲ್ಲ. ಹಾಗಾಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವ್ರಿಗೇನು ಮಲ್ಲಾಗ್ರು? ಅವರು ಪತ್ರ ಬರೆದಿದ್ದಾರೆ, ರಾಜ್ಯ ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ಮಾಹಿತಿಯಲ್ಲಿ ಕೊಡುವ ಮಲ್ಲಾಗ್ರು ಈಗ ಇವ್ರಿಗೆ ಯಾಕಿಲ್ಲ? ಕೊಡ್ಬೇಕಲ್ವಾ? ಯಾವ ನಾವು ಮಾಹಿತಿ ಕೇಳಿದ್ದಾನೆ ಆ ಮಾಹಿತಿಯನ್ನು ಅವರು ಕೊಡ್ಬೇಕಲ್ವಾ? ಕೊಡ್ಬೇಕಾ ಬೇಡವಾ ಅಂತ ಅದೊಂದು 3 ತಿಂಗಳು, ವಾಪಸ್ ಬರೋದೊಂದು 3 ತಿಂಗಳು, ಅದು ಅವ್ರ ಕಡತದೊಳಗಡೆ ಸೇರ್ಕೊಳ್ಳೋದು ಇನ್ನೊಂದು 6 ತಿಂಗಳು, ಮತ್ತೆ ಯಾರೋ ಬಲಿಷ್ಠ ಹೋಗಿ ವಂಚಿಸಿ ಮುಚ್ಚಾಕ್ಸೋದು ಇನ್ನೊಂದು 6 ತಿಂಗಳು. ಹಾಗಾದ್ರೆ ಮಾಹಿತಿಯ ಹಕ್ಕಿನ ಸಮಾಧಾನ ಎಲ್ಲಿ ಸಿಗುತ್ತೆ? ಅದರಿಂದಾಗಿ ಈ IPCಗಳು ಇರುವಂಥದ್ದು, ಇಂಡಿಯನ್ ಪೀನಲ್ ಕೋಡ್ಗಳು, ಹೊಸ ಕಾನೂನು ಸಂವೇದನೆಗಳಲ್ಲಿಯೂ ಕೂಡ ಈ ಅಂಶಗಳು ಸ್ಪಷ್ಟವಾಗಿದೆ. ಪ್ರತಿ ಪ್ರಕರಣಗಳಲ್ಲಿಯೂ ಕೂಡ ಒಬ್ಬ ನಿರಪರಾಧಿಯು ವಂಚಿಸಲ್ಪಡಬಾರದು. ಆದರೆ ಇಲ್ಲಿ ಒಬ್ಬ ನಿರಪರಾಧಿಯು ವಂಚನೆಗೊಳಪಟ್ಟ ಯಾರೆಲ್ಲ? ಒಬ್ಬ ಕಾನೂನು ಸುವ್ಯವಸ್ಥೆ ಅಧಿಕಾರಿಯಿಂದ, ಒಬ್ಬ ಮಹಾ ಗೌರವಾನ್ವಿತ ವೈದ್ಯಕೀಯ ವೃತ್ತಿಯನ್ನು ಅನುಸರಿಸುತ್ತಿದ್ದವರು, ಸಮರ್ಪಕವಾದಂತಹ ಕಾನೂನುಬದ್ಧವಾದಂತಹ ತನಿಖೆ ವರದಿಯನ್ನು ಕೊಡದೆ, ಹಾಗಾದ್ರೆ ಇಲ್ಲಿ ಕೊಲೆಗಾರ ಸ್ಪಷ್ಟ ಅಲ್ವಾ ಸರ್? ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಮತ್ತೊಂದು ನಮ್ಮ ಮುಂದೆ ಜೀವಂತವಾಗಿ ಮತ್ತೊಬ್ಬ ವ್ಯಕ್ತಿ ಬಂದಿದ್ದಾನೆ. ಹೆಣಗಳನ್ನ ಊತಿರುವುದನ್ನ ತೆಗೆದು ತೋರಿಸುತ್ತೇನೆ ಅಂತ ಕೊಚ್ಚೋಗಿದ್ರೆ, ಒಂದೆಣವನ್ನು ಇಟ್ಕೊಂಡು ಅದ್ರ ಮೇಲೆ ಚಾರ್ಜ್ ಶೀಟ್ ಆಗಿ ಅದ್ರ ಮೇಲೆ ಜಡ್ಜ್ಮೆಂಟ್ ಬಂದಿದ್ರೆ ಎಷ್ಟು ಹೆಣಗಳನ್ನ ಅವನು ತೋರಿಸ್ತಾನೆ, ಎಷ್ಟು ಹೆಣಗಳನ್ನ ಕತ್ತಿಸ್ಕಲ್ಪಟ್ಟಿತ್ತು, ಕತ್ತಿಸ್ಕಲ್ಪಟ್ಟ ಕಾರಣಗಳೇನು, ಮತ್ತೆ ಅವನು ನೋಡಿದ ಅಂಶಗಳೇ ಯಾವುವು, ಊತಾಕಲ್ ಅಷ್ಟೇ ಅವನ ಕೊಡುಗೆಗಳೇನು,
ಯಾವ ಸಮಯದಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಹೇಳಲ್ಪಡ್ತು ಅನ್ನೋದು ಬಾರಿ ಮುಖ್ಯ. ಇಲ್ಲ ಅಂದ್ರೆ ಏರ್ಸೆ ಅಂತ ಹೇಳಿದ್ರೆ ಕಿವಿಯಲ್ಲಿ ಕೇಳಿದಂಥದ್ದು ಗಾಳಿಯಲ್ಲಿ ಬಂದಂತ ವಾದಗಳನ್ನ ಯಾವ ನ್ಯಾಯಾಲಯವೂ ಒಪ್ಪೋದಿಲ್ಲ. ಆ ಕಾರಣದಿಂದ ಇವೆಲ್ಲವೂ ಸ್ಪಷ್ಟ. ಈಗ ವಾಪಸ್ಸಾಗಿ ಒಂದೊಂದಾಗಿ ಈಚೆಗೆ ಬರ್ತಾವಲ್ಲ, ಮಾಹಿತಿ ಹಕ್ಕಿಂದ ಆಗಿರ್ಬೋದು ಅಥವಾ ಈ ವ್ಯಕ್ತಿ ಬಂದಾಗಿರ್ಬೋದು, ಇವೆಲ್ಲವೂ ಚಾರ್ಜ್ ಮೊದಲೇ ಬರಬೇಕಿತ್ತಲ್ವಾ ಸರ್? ಮತ್ತೆ ಕಾಣೆಯಾದ ಮಕ್ಕಳ ಕೊಲೆಯು ಎಷ್ಟು ನಡೆಯಲ್ಪಟ್ಟಿದೆ ಅನ್ನೋದು ಮುಖ್ಯ ಆಗತ್ತೆ. ಇಲ್ಲಿ ಯಾರೋ ವ್ಯಕ್ತಿ ಆಗಿರಲಿ ಮತ್ತಾರ್ದೋ ಇವನಾಗಿರ್ಲಿ, ಇಲ್ಲಿ ಸರ್ಕಾರಗಳು ಅವಮಾನಿಸಿವೆ. ನೋಡಿ, ಅವನು 10 ವರ್ಷ ತಲೆಮರೆಸ್ಕೊಂಡಿದ್ದಾನೆ ಅಂದರೆ ಸರ್ಕಾರ ಸುಭದ್ರತೆಯಾದಂತಹ ನಂಬಿಕೆಯಾದಂತಹ ನ್ಯಾಯ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ತಿಲ್ಲ ಅಂತ ಅರ್ಥ ಅಲ್ವಾ? ಒಬ್ಬ ಅಮಾಯಕನನ್ನ ಸಂರಕ್ಷಿಸಲು ಆಗಲಿಲ್ಲ ಅನ್ನುವಂಥ ಅಂಶ ಅಲ್ವಾ? ಈಗ ಟೆಕ್ನಿಕಲ್ ಆಗಿ ವಿಚಾರಪೂರ್ವಕವಾಗಿ ಜಾಗೃತಿಯಾಗಿ ವಕೀಲರನ್ನ ಸಂಪರ್ಕ ಮಾಡಿ ನಂತರ ಅವನು ಸುಪ್ರೀಂ ಕೋರ್ಟು ದಿಕ್ಕಿಲ್ದೇ ಇರೋನು, ಅಸಹಾಯಕನಾದವನು, ಆ ಪ್ರದೇಶವನ್ನ ಬಿಟ್ಟು ಓಡೋದಂಥವನು, ಅವನಿಗೆ ಸಹಕಾರ ಸಿಗ್ತಾ ಇರುವಂಥದ್ದು ಯೋಚಿಸಬೇಕಾದದ್ದು, ಭಾರಿ ಯೋಚಿಸಬೇಕಾದದ್ದು. ಆದರೆ ಇಲ್ಲಿ ನಾನು ನ್ಯಾಯಿಕ ವ್ಯವಸ್ಥೆಯನ್ನು ಅನುಮಾನಿಸ್ತಿದ್ದೇನೆ ಅಥವಾ ವಕೀಲರನ್ನು ಅನುಮಾನಿಸ್ತಿದ್ದೇನೆ, ಮತ್ತೊಬ್ಬರನ್ನು ಅನುಮಾನಿಸ್ತಿದ್ದೇನೆ ಅಂತ ಅಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಯೋಚಿಸಬೇಕಾದದ್ದು ಮತ್ತು ಅವನ ಬರೆದ ಪದ ಬಳಕೆ, ಪತ್ರದ ಪದ ಬಳಕೆಯೂ ಕೂಡ ಅಮೂಲ್ಯವೋ, ಮುಖ್ಯವೋ, ವಿಚಾರಯುಕ್ತವೋ ಮತ್ತು ವೈಜ್ಞಾನಿಕವಾದದ್ದು, ವಿಜ್ಞಾನಕವಾದದ್ದು ಮತ್ತು ತರ್ಕಬದ್ಧದ್ದು ಆಗಿರುವಂಥ ಅಂಶಗಳನ್ನು ಗಮನಿಸ್ತಿದ್ದೇವೆ ಸರ್. ನೀವು ತಪ್ಪೊಪ್ಪಿಗೆ ಆಗಿರ್ಬೋದು, ಕರುಣಾಜನಕವಾದ ಸಿಚುವೇಶನ್ ಆಗಿರ್ಬೋದು, ನಮ್ಮೆಲ್ಲೇ ಆದಂತಹ ತಪ್ಪೊಪ್ಪಿಗೆ ಪ್ರಕರಣ, ಮಂಟೆಲಿಂಗಯ್ಯನವರ ಪ್ರಕರಣ, ಅದರಲ್ಲಿ ಅವನ ಸಹಪಾಠಿ ಶ್ರೀನಿವಾಸ್ ತಪ್ಪೊಪ್ಪಿಗೆಯ ಪ್ರಕರಣ ಅಥವಾ ಇನ್ನೊಬ್ರು ತಪ್ಪೊಪ್ಪಿಗೆಯ ಪ್ರಕರಣದಿಂದ ಆದಂತಹ ಶಿಕ್ಷೆ, ಈ ಎಲ್ಲ ಅಂಶಗಳು ಉದಾಹರಣೆ ಸಹಿತವಾಗಿ ವಿವರಿಸುವಂಥದ್ದು. ಈಗ ನಾನು ಹೇಳುವಂತ ಕೊನೆಯ ಅಂಶ, ವೈದ್ಯರನ್ನ ಹರಿ ಅಂತ ಕರಿತೀವಿ, ಆ ದೈವತಾ ಲಕ್ಷಣ ಇರುವಂತವ್ರನ್ನ ಎಂದು ಕರಿತೇವೆ. ಆ ವೈದ್ಯರು ನಿರಾಳವಾಗಿ ಬಂದು ಸತ್ಯವನ್ನು ಹೇಳುವುದಷ್ಟೇ ಈಗ ನಮ್ಮ ಮುಂದಿರುವಂಥದ್ದು. ವೈದ್ಯರು ಹೇಳುವ ಸತ್ಯ ಇದೆಯಲ್ಲ, ಯಾವ ಥ್ರೆಟ್ ಕೊಟ್ಟಿರ್ತಾರೋ, ಏನು ಕೊಟ್ಟಿರ್ತಾರೋ, ಆದರೆ ಈ ಪ್ರಕರಣದಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಗಣ ಸರ್ಕಾರಗಳು ನ್ಯಾಯಾಲಯದಲ್ಲಿ ಬಂದ ವರದಿ ಆಧಾರದ ಮೇಲೆ, ಕುಮಾರಸ್ವಾಮಿ ಅವರು ವರದಿ, ನ್ಯಾಯಾಧೀಶ ಗೌರವಾನ್ವಿತ CBI ನ್ಯಾಯಾಧೀಶರು ಕೊಟ್ಟ ವರದಿ ಆಧಾರದ ಮೇಲೆ 3 ತಿಂಗಳ ಒಳಗಡೆ ಅಪ್ಡೇಟೆಡ್ ಆಗಿ ಅಪೀಲ್ ಹೋಗ್ಬೇಕಾಗಿತ್ತು. ಎಲ್ಲಾದ್ರೂ ಹೋದ್ರ ಸರ್ ಇವರು? ಹೋಗಿ ಬಟ್ಟೆ ಬಿಚ್ಕೊಂಡು ಕೈ ಮುಕ್ಕೊಂಡು ಅಲ್ಲ ಅನ್ಕೊಂಬರೋರ ಹತ್ರ ಸುಳ್ಳು ಅಂಶಗಳನ್ನ ಹೇಳುವಂತ ವಿಷಯಗಳನ್ನ ನಾವು ಹೇಗೆ ಹೇಳೋದು? ಈಗ ಸುಳ್ಳು ಮಾಹಿತಿ ಕೊಡುವಂಥದ್ದು, ಸುಳ್ಳು ವಿಚಾರವನ್ನು ಪ್ರಚಾರ ಪಡಿಸುವುದು ಶಿಕ್ಷೆ ಅನ್ನುವಂಥದ್ದಾಗಿದೆ ಅಲ್ವಾ? ಹಾಗಾದ್ರೆ ಇವರು ಸುಳ್ಳು ಹೇಳ್ತಾ ಇಲ್ವಾ? ಸುಳ್ಳು ವರದಿಯನ್ನು ಮಾಡ್ತಿಲ್ವಾ? ಯಾರ ಸಂರಕ್ಷಣೆಗಾಗಿ, ಯಾರ ಬದುಕಿನ ಸಂರಕ್ಷಣೆಗಾಗಿ? ಒಬ್ಬ ಸಂತೋಷ್ ರಾವನ ಕೊರಳಿಗೆ ಹಗ್ಗವನ್ನು ಎಳೆದು ನಾವೆಲ್ಲ ಜೀವ್ಲಿಕ್ಕೆ ಹೊರಟಿದ್ವಲ್ಲ ಸರ್. ಒಬ್ಬ ಕಾಮುಕ, ಒಬ್ಬ ವಿಕೃತ, ಒಂದು ಕೂದಲು ಸಿಗ್ಲಿಲ್ಲ ಆ ಪಂಚೆ ಒಳಗಡೆ ಇವಂದು ಅಂತ. ಯಾಕೆ? ದುರ್ಬಲನ ಪರವಾಗಿ ನಮ್ಮ ನಾಲ್ಗೆ ಸೊತ್ತೋಗಿರುತ್ತ, ಮಾತಾಡಬೇಕು. ದುರ್ಬಲನ ಪರವಾಗಿ ಮಾತಾಡಲೇಬೇಕು. ಈಗ ಪ್ರಬಲರು ಇವರು. ಡಾಕ್ಟರ್ ರಶ್ಮಿ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾಗ ನನ್ನ ಕಣ್ಣಂಚಿನಲ್ಲಿ ನೀರಾಡ್ಬಿಡ್ತು. ನನಗೆ ಬದುಕುವ ಹಕ್ಕೇ ಇಲ್ವಾ, ಅಸಹಾಯಕರಾಗಿ ಮಾಡ್ತಿದ್ದಾರೆ. ಒಬ್ಬ ವೈದ್ಯರಾಗುವುದೇ ಭಾರಿ ಪರಮ ಕಷ್ಟದ ಕೆಲಸ. ಅಂತ ಸಂದರ್ಭದಲ್ಲಿ ಅವಳ ಕಣ್ಣಂಚಿನಲ್ಲಿ ನೀರಾಡ್ತಾ ಹಿಂಗಾದಾಗ ಈಗ CBI ಲೆಟ್ರು ಈಗ ರಿಲೀಸ್ ಆಗಿರುವಂಥದ್ದು ಮತ್ತು ಈಗ ಕೊಟ್ಟಂಥದ್ದು, ಈ ಎಲ್ಲ ಅವಿವೇಕಿಗಳನ್ನ ಏನು ಮಾಡಬೇಕು? ಈ ಘನ ಅವಿವೇಕಿಗಳನ್ನ ಹಿಡ್ಕೊಂಡು ಏನು ಮಾಡಬೇಕು? ಆಗ್ಲೇ ಮಾಹಿತಿಯನ್ನ ಕೊಡುವಂಥವರಿಗೆ ಕೊಟ್ಟಿದ್ರೆ ಆಗ ಅವನು ವಾದವನ್ನು ಮಾಡಿ. ವಂಚಕ ಯಾರು? ಡಾಕ್ಟರ್ ರಶ್ಮಿಯವರಾಗಲಿ, ಡಾಕ್ಟರ್ CBI ಆಗಲಿ, ಮತ್ತೊಂದಾಗಲಿ ಅಲ್ಲ. ಪತ್ರವನ್ನೇ ಏನು CBI ಅವರು ಕಳಿಸಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಓದ್ಲಿಕ್ಕೆ ಬರದೇ ಇರುವ ಈ ಹೆಲ್ತ್ ಡಿಪಾರ್ಟ್ಮೆಂಟಿನ ಕೆಲವ್ರ ಬಗ್ಗೆ ಏನು ಹೇಳೋದು? ಸ್ಟಡಿ ಮಾಡ್ಬೇಕಲ್ವಾ? ಓಕೆ, ಈ ಲೆಟ್ರು ಬಂತಪ್ಪ, ಈ ಪತ್ರ ಬಂದಾಗ ನಾನು ಯಾವ ರೀತಿ ಆನ್ಸರ್ ಮಾಡಬೇಕು? ಕಾನೂನು ಸಲಹೆಗಾರರು ಪ್ರತಿಯೊಬ್ಬರಲ್ಲಿ ಇದ್ದಾರಲ್ಲ, ಕಾನೂನು ಸಲಹೆಗಾರನ ಕುಂಡಿಸ್ಕೋಬೇಕು.
ಆದರೆ ಇವರ ಬಾಯನ್ನು ಒಲೆದವರು ಯಾರು? ಯಾವ ಗೂಢಾಚಾರಕ್ಕೆ ನಡೀತಾ ಇತ್ತು? ಇದೆಲ್ಲವನ್ನು ನಾವು ಆಲೋಚಿಸಬೇಕಾಗಿದೆ. ಈಗ ನಮ್ಮ ಪ್ರಕಾರ ಎಲ್ಲರೂ ಕೂಡ ದೇವಮಾನವರೇ. ಕೆಲವು ದೇವಮಾನವರಂತೂ